ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಇದರ ಬಗ್ಗೆ ಮಾತನಾಡ್ತಾರೆ. ಇವಾಗ ನೀವು ಸಚಿವ ಸಂಪುಟದ ಪ್ರಮುಖ ಆಕಾಂಕ್ಷಿ ಆಗಿದ್ದೀರಿ, ನಿಮ್ಗೆ ಸ್ಥಾನ ಸಿಗುತ್ತಾ ಅಂತ ಸರ್ ಯಾವುದು ಅದರ ಬಗ್ಗೆ ಗಮನಿಸ್ತಾ ಹೋಗಬಹುದು. ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. 2:15ಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಅದಾದ ಮೇಲೆ ಸಿಎಲ್ಪಿ ಸಭೆ ಆಗಬೇಕು. ಆಗಿದ್ದೀರಿ, ನಿಮ್ಗೆ ಸಚಿವ ಸ್ಥಾನ ಸಿಗುತ್ತಾ ಅಂತ ಸರ್ ಯಾವುದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸರ್. ಇದು ರಾಜಕೀಯದಲ್ಲಿ ನಡೀತಾ ಇದೆ. ಇದು ಈ ಮುದ್ದೆ ಏನಾಗಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೇಳ್ತಾರೆ. ಆ ನಂತರ 3 ಗಂಟೆ ಮೇಲೆ ಏನನ್ನೋದು ಸಿಎಂ ಅವರಿಗೆ ಈ ಬಗ್ಗೆ ಏನೋ ಹೇಳಿದ್ದೀರಾ? ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಯಾವುದು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಎಲ್ಲ 1 to 1 ಅವರೇ ಮಾತಾಡಿದ್ದಾರೆ. ಬೆಳಗ್ಗೆಯಿಂದ ಅವರು ಟಿಫನ್ ಮಾಡ್ಕೊಂಡು ಅವರೇ ಮಾತಾಡಿದ್ದಾರೆ. ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. CLP ಹೋದಾಗ ಎಲ್ಲ ಅರ್ಥ ಆಗುತ್ತೆ. ತಮ್ಮ ಸಂಪುಟಕ್ಕೆ DCM ಅವರು ತಮ್ಮ ಸಂಪುಟಕ್ಕೆ ನಿಮ್ಮನ್ನ ಸೇರಿಸ್ಕೋತೀನಿ ಅಂತ ಹೇಳಿದಾರೆ. ಅದೇನು ಮಾತಾಡಿಲ್ಲ. ಸಾರಿ ಇಲ್ಲ ಅಣ್ಣ, ಇಲ್ಲ ಅಣ್ಣ, ದಯವಿಟ್ಟು after 3 o'clock. No madam, no. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆ ಭಾಗದಿಂದ ತೆರಳಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ. ಮಾತು ಎಲ್ಲೂ ಕೂಡ ಇಲ್ಲ, ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿಕೊಂಡು ಪದೇ ಪದೇ ಹೇಳಿಕೆ ಕೊಡ್ತಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೌನಕ್ಕೆ ಜಾರಿದ್ದಾರೆ. ಅಂದರೆ ಎಲ್ಲವೂ ಕೂಡ 3 ಗಂಟೆಗೆ ಎಲ್ಲದಕ್ಕೂ ಕೂಡ ತೆರೆ ಎಳೆಯುತ್ತಾರೆ ಹೈಕಮಾಂಡ್ ಅವರು ಆಸ್ ವೆಲ್ as ಸಿಎಂ ಸಿದ್ದರಾಮಯ್ಯನವರು. ಸೊ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಸೊ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಈಗ ಮನೆಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. 3 ಗಂಟೆಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿ ಏನೆಲ್ಲ ವಿಚಾರಗಳು ಆಯಿತು, ಇಲ್ಲಿಯವರೆಗೆ ಹೈಕಮಾಂಡ್ ಏನೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದೆ, ಈಗ ರಾಜೀನಾಮೆ ಕೊಡುವಂತಹ ಕಾರಣ ಏನು, ಅದರ ಜೊತೆಗೆ ನಾಳೆ ಯಾರು ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಇಂದು ಮಧ್ಯಾಹ್ನ 3 ಗಂಟೆಗೆ ಉತ್ತರವನ್ನು ಕೊಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾಧ್ಯಮಕ್ಕೆ ಉತ್ತರವನ್ನು ಕೊಡದೆ ಅಲ್ಲಿಂದ ಮನೆಗೆ ತೆರಳಿರುವಂಥದ್ದು. ಸೊ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸುತ್ತೆ ನೋಡಿ, ಅದಾದ ಮೇಲೆ ಪ್ರಾರ್ಥನೆ ಫಲ ಕಾಲವೇ ಉತ್ತರ ಕೊಡುತ್ತೆ, ಇದೆಲ್ಲದರ ಬಗ್ಗೆ ಪದೇ ಪದೇ ಪೋಸ್ಟನ್ನು ಹಾಕ್ತಾ ಬರ್ತಾ ಇದ್ರು. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿಗೆ ಕಾಯ್ತಾ ಇದ್ರು. ಇಂದು ನಡುವಿನಕೆರೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡಲಿದ್ದಾರೆ. ನಡುವಿನಕೆರೆಯ ಅಜ್ಜಯ್ಯನನ್ನ ಭೇಟಿಗಾಗಿ ಅದಾದ ಮೇಲೆ ಅವರನ್ನ ಆಶೀರ್ವಾದವನ್ನು ಪಡೆಯೋಕೆ ಇವತ್ತು ಭೇಟಿ ಕೊಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದಾದ ಮೇಲೆ ಪ್ರಮಾಣ ವಚನದ ಮುಹೂರ್ತದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ. ಅಜ್ಜಯ್ಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನ ಸ್ವೀಕರಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಅಜ್ಜಯ್ಯನ ಸೂಚನೆ ಬಂದ ಬಳಿಕ ಗವರ್ನರ್ ಭೇಟಿಗೂ ಕೂಡ ನಿರ್ಧಾರ ಮಾಡಲಾಗುತ್ತೆ. ಇಲ್ಲೀಗ ಎಲ್ಲವೂ ಕೂಡ ಪ್ರಮಾಣ ವಚನದ ಕಾಲ, ಗವರ್ನರ್ ಅವರನ್ನ ಭೇಟಿ ಎಲ್ಲವೂ ಕೂಡ ನಡುವಿನಕೆರೆಯ ಅಜ್ಜಯ್ಯನ ಘಳಿಗೆ ಏನಿದೆ ಅದ್ರ ಮೇಲೆ ನಿಂತಿರುವಂಥದ್ದು. ಅಧಿಕ ಮಾಸದೊಳಗೆ ಪ್ರಮಾಣ ವಚನಕ್ಕೆ ತಯಾರಿಯನ್ನ ಮಾಡಿಕೊಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಆಪ್ತ ಜ್ಯೋತಿಷಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಜ್ಯೋತಿಷಿಗಳು ಹೇಳಿದ ದಿನದಂದೇ ಪ್ರಮಾಣ ವಚನ ಸ್ವೀಕರಿಸೋಕೆ ಪ್ಲಾನ್ಗಳಾಗ್ತಾ ಇದೆ. ಮುಂದಿನ ವಾರ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಇವತ್ತು ನಡುವಿನಕೆರೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟು ಅಜ್ಜಯ್ಯನನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೀತಾರೆ. ಅಜ್ಜಯ್ಯ ಕೂಡ ಅಭಯವನ್ನ ಕೊಟ್ಟಿದ್ರು, ನೀನು ಆದಷ್ಟು ಬೇಗ ಸಿಎಂ ಆಗ್ತೀಯಾ, ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ನೀನು ಹಿಡಿತೀಯಾ ಅಂತ ಭರವಸೆಯನ್ನು ಕೊಟ್ಟಿದ್ರು. ಸಂಜೆ ನಡುವಿನಕೆರೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಸಂಜೆಯ ಹೊತ್ತಿಗೆ ನೊಣವಿನಕೆರೆಯ ಮಠದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಅಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕೂಡ ಸೇರುವಂತ ಚಾನ್ಸಸ್ ಇದೆ. ಒಂದು ಕಡೆ ಸಿದ್ದು ಬಣದವರು ಕೂಡ ಸೇರುವಂತ ಚಾನ್ಸಸ್ ಇದೆ. ಡಿಕೆ ಶಿವಕುಮಾರ್ ನೋಡೋಕೆ ಬೆಂಬಲಿಗರು ಈಗಾಗಲೇ ಅಲ್ಲಿಗೆ ಬರ್ತಾ ಇದ್ದಾರೆ.
ಸೊ ಒಂದ್ ಕಡೆ ಅಲ್ಲಿ ಬಂದು ಸಾಕಷ್ಟು ಜನರು ಜಮಾವಣೆಗೊಂಡು ಡಿ ಕೆ ಶಿವಕುಮಾರ್ ಪರ ಘೋಷಣೆ ಕೂಗುವಂಥದ್ದು, ಅವರನ್ನ ಭೇಟಿ ಮಾಡಬೇಕು, ಅವರನ್ನ ನೋಡಬೇಕು ಅನ್ನೋಂಥ ಸಂದರ್ಭದಲ್ಲಿ ನೂಕುನುಗ್ಗಲಾಗುವಂತಹ ಲಕ್ಷಣಗಳು ಇರಬಹುದು. ಸೊ ಹಾಗಾಗಿ ನೊಣವಿನಕೆರೆ ಮಠದಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ನೊಣವಿನಕೆರೆಗೆ ಬಂದು ಅಜ್ಜಯ್ಯನನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಅಧಿಕ ಮಾಸದೊಳಗೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದಿರಬಹುದು, ಎಷ್ಟು ಗಂಟೆಗೆ ಯಾವ ಮುಹೂರ್ತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಯಾವ ವಾರದಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅಜ್ಜಯ್ಯನನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕಾರ್ತಿಕ್, ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ನೊಣವಿನಕೆರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಏನೆಲ್ಲ ವಿಚಾರಗಳನ್ನ ಇಲ್ಲಿ ಅಜ್ಜಯ್ಯನ ಜೊತೆ ಮಾತುಕತೆ ಆಗುವಂತ ಚಾನ್ಸಸ್ ಇದೆ, ಮತ್ತೆ ಅಲ್ಲಿ ಭದ್ರತೆ ಯಾವ ರೀತಿ ಇದೆ? ಧನುಶ್ರೀ ಪೂಜಾರಿ, ಈಗಷ್ಟೇ ಕಾವೇರಿ ನಿವಾಸದಿಂದ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಅವರು ಇವತ್ತು ಸಂಜೆಯ ವೇಳೆಗೆ ನೊಣವಿನಕೆರೆಗೆ ಭೇಟಿಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಅಂದ್ರೆ ಅವರು ಅಜ್ಜಯ್ಯನ ಭಕ್ತರಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿಯೇ ವಿಚಾರಣೆಯನ್ನ ಮಾಡಿ ಯಾವ ದಿನಾಂಕದಂದು ನಾನು ಅಂದ್ರೆ ಪ್ರಮಾಣವಚನ ಸ್ವೀಕರಿಸಬೇಕು ಅನ್ನುವಂಥದ್ದನ್ನು ಅಲ್ಲಿ ಕೇಳಿ ಅದಾದ ನಂತರದಲ್ಲಿ ಅವರು ತೀರ್ಮಾನ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಶುಕ್ರವಾರ ಅಥವಾ ಜೂನ್ 8ನೇ ತಾರೀಕಿನಿಂದ ಅವ್ರಿಗೆ ಒಳ್ಳೆಯ ದಿನ ಅನ್ನುವಂಥದ್ದನ್ನು ಈಗಾಗಲೇ ಅಜ್ಜಯ್ಯನ ಸನ್ನಿಧಿಯಿಂದ ಬಂದಿರತಕ್ಕಂಥ ಕಾರಣಕ್ಕಾಗಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಜೊತೆಗೆ ಇನ್ನೇನು ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನು ಸಲ್ಲಿಸಬೇಕಾಗಿದೆ. ಈಗ ಲೋಕಭವನಕ್ಕೆ 2:30ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿ ರಾಜ್ಯಪಾಲರ ಸೆಕ್ರೆಟರಿಗೆ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ರಾಜೀನಾಮೆಯನ್ನು ಸಲ್ಲಿಸಲಿಕ್ಕಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಲೋಕಭವನದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಕಲ್ಪಿಸಲಾಗಿದೆ. ನಾನೀಗ ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನೀಗ ಲೋಕಭವನದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ 2:30ಕ್ಕೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಬರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಲೋಕಭವನದ ಸುತ್ತಮುತ್ತಲೂ ಕೂಡ ಹೆಚ್ಚಿನ ಪ್ರಮಾಣದ ಭದ್ರತೆಯನ್ನು ಕೂಡ ಇಲ್ಲಿ ಕಲ್ಪಿಸಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ನಿಗದಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಮಯಕ್ಕೆ ಬಂದು ಇಲ್ಲಿ ರಾಜೀನಾಮೆ ಸಲ್ಲಿಸ್ತೇನೆ ಅನ್ನುವಂಥದ್ದನ್ನ ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿಯೂ ಕೂಡ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಅದೇ ಮಾತನ್ನು ಹೇಳ್ತಾ ಇದ್ರು. ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ, ಹೈಕಮಾಂಡ್ ನನಗೆ ಸೂಚನೆಯನ್ನು ಕೊಟ್ಟಿದೆ, ಆ ಒಂದು ಹಿನ್ನೆಲೆಯಲ್ಲಿ ನಾನು ರಾಜೀನಾಮೆಯನ್ನು ಕೂಡ ಸಲ್ಲಿಸುತ್ತೇನೆ ಅನ್ನುವಂಥದ್ದನ್ನ, ಜೊತೆಗೆ 2:30ಕ್ಕೆ ನಾನು ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸುತ್ತೇನೆ ಅನ್ನುವಂಥ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಲೋಕಭವನದಲ್ಲಿಯೂ ಕೂಡ ಈಗ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯಪಾಲರ ಅನುಪಸ್ಥಿತಿಯ ಕಾರಣಕ್ಕಾಗಿ ಈ ಒಂದು ರಾಜ್ಯಪಾಲರ ಸೆಕ್ರೆಟರಿಗೆ 2:30ಕ್ಕೆ ಇವರು ರಾಜೀನಾಮೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಸಲ್ಲಿಸಲಿಕ್ಕಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ಇಲ್ಲಿ ಕಲ್ಪಿಸ್ತಾ ಇರ್ತಕ್ಕಂಥ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಅಂದ್ರೆ ಲೋಕಭವನದ ಸುತ್ತಮುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೋದು, ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಬರ್ಬೋದು. ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಂದ್ರೆ ಒತ್ತಡಗಳು ಕೇಳಿ ಬರ್ತದೆ. ಸಾಕಷ್ಟು ಅವರ ಅಭಿಮಾನಿಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ತೀರ್ಮಾನವನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಹೆಚ್ಚಿನ ಪ್ರಮಾಣದ ಒತ್ತಡಗಳು ಕೇಳಿ ಬರ್ತಾ ಇರುವಂಥ ಕಾರಣಕ್ಕಾಗಿ ಅವರೀಗ ರಾಜೀನಾಮೆ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರಬಹುದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಲೋಕಭವನಕ್ಕೆ ಇಲ್ಲಿ ಈಗಾಗಲೇ ಕಲ್ಪಿಸಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಲೋಕಭವನದ ಮುಂಭಾಗದ ರಸ್ತೆಯಲ್ಲಿಯೂ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಜನರಿಗೆ ಯಾರಿಗೂ ಇಲ್ಲಿ ಅವಕಾಶವನ್ನು ಮಾಡಿಕೊಡದೇ ಇರೋದಕ್ಕೆ, ಜೊತೆಗೆ ಈ ಒಂದು ರಸ್ತೆಯಲ್ಲಿಯೂ ಕೂಡ ವೆಹಿಕಲ್ ಮೂವ್ಮೆಂಟ್ ಅಷ್ಟೇ ಇರುತ್ತೆ. ಜೊತೆಗೆ ಅವ್ರು ಯಾರು ಕೂಡ ಪಾರ್ಕ್ ಮಾಡೋದಕ್ಕೂ ಇಲ್ಲಿ ಪೊಲೀಸರು ಬಿಡ್ತಾ ಇಲ್ಲ. ಆ ಪರಿಯಾಗಿ ಇಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಅಭಿಮಾನಿಗಳು ಸಾಕಷ್ಟು ಬೇಸರವನ್ನು ಹೊರಹಾಕ್ತಿದ್ದಾರೆ. ಒಂದೊಮ್ಮೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಕೊನೆಗಳಿಗೆ ಸಂದರ್ಭದಲ್ಲಿ ಅಭಿಮಾನಿಗಳು ಬಂದು ಜಮಾವಣೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲೋಕಭವನದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕಲ್ಪಿಸಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯಪಾಲರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಸೆಕ್ರೆಟರಿ ಅವರಿಗೆ ಈ ಒಂದು ಅವರ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.